Welcome back to my channel. Today's class is Coulombs Law. To understand the Coulombs Law, what is the force on a test charge Q due to the single charge Q that is at rest, distances are away. ಅದರಲ್ಲಿ ಟೂ ಕೈಂಡ್ ಆಫ್ ಚಾರ್ಜಸ್ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡಿದ್ದೆ. ನಾವು ಒಂದು ಸೋರ್ಸ್ ಚಾರ್ಜ್ ಇನ್ನೊಂದು ಟೆಸ್ಟ್ ಚಾರ್ಜ್ ಅಂತೇಳಿ. ಸೋರ್ಸ್ ಚಾರ್ಜಸ್ ಆ್ಯಂಡ್ ಟೆಸ್ಟ್ ಚಾರ್ಜಸ್ ಮೇಲೆ ಒನ್ ಕೈಂಡ್ ಆಫ್ ಚಾರ್ಜ್ ಇನ್ನೊಂದರ ಮೇಲೆ ಯಾವ ರೀತಿಯಾಗಿ ತನ್ನ ಫೋರ್ಸನ್ನು ಎಕ್ಸರ್ಟ್ ಮಾಡ್ತದೆ. ವೆನ್ ಸೋರ್ಸ್ ಚಾರ್ಜಸ್ ಆರ್ ಎಟ್ ರೆಸ್ಟ್, ಇಯರ್ ಬೋತ್ ಚಾರ್ಜಸ್ ಆರ್ ಎಟ್ ರೆಸ್ಟ್. ಎರಡು ಚಾರ್ಜಸ್ ರೆಸ್ಟ್ ಒಳಗಿದ್ದಾಗ ಅಥವಾ ಒಂದು ಚಾರ್ಜ್ ರೆಸ್ಟ್ ಇದೆ ಇನ್ನೊಂದು ಚಾರ್ಜ್ ಮೂಮೆಂಟ್ ಆಗ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ಒಂದು ಫೋರ್ಸ್ ಎಕ್ಸರ್ಟ್ ಆಗ್ತದೆ ಅನ್ನೋದ್ರ ಮೇಲೆ, ಯಾವ ಚಾರ್ಜ್ ಮೇಲೆ ಯಾವ ಫೋರ್ಸ್ ಒಂದು ಪ್ರಭಾವವನ್ನು ಬೀರ್ತದೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀವಿ ನಾವಿಲ್ಲಿ. ವಾಟ್ ಈಸ್ ದ ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್ ಕ್ಯೂ ಡ್ಯೂ ಟು ದ ಸಿಂಗಲ್ ಚಾರ್ಜ್. ನಾವು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಯೂಸಿಂಗ್ ಸೂಪರ್ ಪೊಸಿಷನ್, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಇಂದ ನಾವು ಅದರ ಒಂದು ಫೋರ್ಸಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಮ್ಗೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಏನು ಸ್ಟೇಟ್ಮೆಂಟ್ ಹೇಳ್ತಾರೆ? ಇಟ್ ಸ್ಟೇಟ್ಸ್ ದ್ಯಾಟ್ ವೆನ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಕಂಪ್ಲೀಟ್ಲಿ ಅನ್ಎಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಅದರ್ಸ್. ಅಂದರೆ ಎರಡು ಚಾರ್ಜಸ್ ಮಧ್ಯೆ ಒಂದು ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ, ಎರಡು ಚಾರ್ಜಸ್ ಮಧ್ಯೆ ಒಂದು ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಇದರ ಜೊತೆಯಲ್ಲಿ ಇರ್ತಕ್ಕಂಥ ಅದರ್ ಚಾರ್ಜಸ್ಸಿಂದ ಯಾವುದೇ ಒಂದು ಆ ಒಂದು ಇಂಟ್ರಾಕ್ಷನ್ ಎಫೆಕ್ಟಿಗೆ ಪ್ರಭಾವವನ್ನು ಬೀರೋದಿಲ್ಲ ಅನ್ನೋದನ್ನು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಸ್ಟೇಟ್ ಎಕ್ಸ್ಪ್ಲೇನ್ ಮಾಡಿದ್ದು ನಮಗೆ. ಆ ಒಂದು ಕ್ವಶನಿಗೆ, ಕಂಟಿನ್ಯೂಸ್ ಕ್ವಶನಿಗೆ ಇವತ್ತು ಒಂದು ಸೊಲ್ಯೂಷನ್, ಎಕ್ಸ್ಪೆರಿಮೆಂಟಲ್ ಸೊಲ್ಯೂಷನ್ ಇದೇನು. ದ ಆನ್ಸರ್ ಬೇಸ್ಡ್ ದ ಎಕ್ಸ್ಪೆರಿಮೆಂಟ್ಸ್ ಈಸ್ ಗಿವನ್ ಬೈ ದ ಕೂಲಂಬ್ಸ್ ಲಾ. ಆ ಒಂದು ಕ್ವಶನ್ಗೆ ಅಂದರೆ ಯಾವ ರೀತಿಯಾಗಿ ಒಂದು ಸೋರ್ಸ್ ಆಫ್ ಚಾರ್ಜಸ್ ಎಕ್ಸರ್ಟ್ಸ್ ದ ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್ ಅನ್ನೋದಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಅಥವಾ ಎಕ್ಸ್ಪೆರಿಮೆಂಟಲ್ ಆನ್ಸರ್ನ ಕೊಟ್ಟಿದ್ದರು ಕೂಲಂಬ್ಸ್ ಲಾ. ಅಂದರೆ ಕೂಲಂಬ್ಸ್ ಲಾ ಏನು ಡಿಫೈನ್ ಮಾಡಿದರೆ, ಇಟ್ ಡಿಫೈನ್ಸ್ ಲೈಕ್ ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟಲ್ ಲಾ, ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟಲ್ ಲಾ ಇನ್ ಫಿಸಿಕ್ಸ್ ದಟ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಫೋರ್ಸ್ ಬಿಟ್ವೀನ್ two electrically charged particle. It is an amount of force between two electrically charged particle at rest. ಅಂದರೆ ಎರಡು ಪಾರ್ಟಿಕಲ್ ರೆಸ್ಟ್ ಒಳಗಿರುವಾಗ ಅದರ ಮಧ್ಯೆ ಇರ್ತಕ್ಕಂಥ ಒಂದು ಚಾರ್ಜಸ್, ಅಮೌಂಟ್ ಆಫ್ ಚಾರ್ಜಸ್. ಎಫ್ ಇಸ್ ಈಕ್ವಲ್ ಟು ಫೋರ್ಸ್ ಇಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ ಕ್ಯೂ ಆ್ಯಂಡ್ ಕ್ಯೂ ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಕ್ಯೂ ಅಂದ್ರೆ ಇಟ್ ಈಸ್ ಅ ಸೋರ್ಸ್ ಚಾರ್ಜಸ್ ಆ್ಯಂಡ್ ಇಟ್ ಈಸ್ ಅ ಟೆಸ್ಟ್ ಚಾರ್ಜಸ್ ಡಿವೈಡ್ ಬೈ ಆರ್. ಅದು ಮೀನ್ಸ್ ಇಲ್ಲಿ ಎರಡು ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದಾಗ ನಾವು ಕ್ಯೂ ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಏನಾಗ್ತದೆ ನಮಗೆ, ದಟ್ ಈಸ್ ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆರ್. ದ ಕಾನ್ಸ್ಟಂಟ್ ಎಪ್ಸಿಲಾನ್ ನಾಟ್ ಈಸ್ ಕಾಲ್ಡ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಇದು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಎಸ್ ಐ ನೋಟ್ ಏನಾಗ್ತದೆ ರೀ, ಕೂಲಮ್ ಸ್ಕ್ವೇರ್ ಡಿವೈಡ್ ಬೈ ನ್ಯೂಟನ್ ಇಂಟು ಮೀಟರ್ ಸ್ಕ್ವಯರ್. ಹಂಗಾರೆ ಇದೇನಾಯ್ತು, ದ ಫೋರ್ಸ್ ಈಸ್ ಪ್ರೊಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ಟೂ ಚಾರ್ಜಸ್. ಫೋರ್ಸ್ ಈಸ್ ಪ್ರೊಪೋರ್ಷನಲ್ ಟು ದ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರೊಡಕ್ಟ್ ಆಫ್ ಟೂ ಚಾರ್ಜಸ್ ಆ್ಯಂಡ್ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದಿ ಸೆಪರೇಷನ್ಸ್ ಡಿಸ್ಟೆನ್ಸ್. ಸ್ಕ್ವಯರ್ ಆಫ್ ದ ಸೆಪರೇಷನ್ ಡಿಸ್ಟೆನ್ಸ್ ಅಂದರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಆಲ್ವೇಸ್ ಆರ್ ನಮಗಿಲ್ಲಿ ಆರ್ ಏನು ಇಂಡಿಕೇಟ್ ಮಾಡ್ತೀರಿ, ಇಟ್ ಇಂಡಿಕೇಟ್ಸ್ ದ ಸೆಪರೇಷನ್ಸ್ ವೆಕ್ಟರ್. ಸೆಪರೇಷನ್ ವೆಕ್ಟರ್ ಫ್ರಮ್ ಆರ್ ಟು, ನಾವಿಲ್ಲಿ ಸೆಪರೇಷನ್ ವೆಕ್ಟರ್ ಇದನ್ನು ಆರ್ ಅಂತ ತೊಗೊಂಡಾಗ ದಿಸ್ ಈಸ್ ಅವರ್ ಆರ್ ಡ್ಯಾಶ್. ಸೆಪರೇಷನ್ ವೆಕ್ಟರ್ ಆರ್ ಡ್ಯಾಶ್ ಫ್ರಮ್ ದ ಚಾರ್ಜ್ ಆಫ್ ಕ್ಯೂ ಟು ಆರ್ ಫ್ರಮ್ ದ ಲೊಕೇಶನ್ ಕ್ಯೂ ಮೀನ್ಸ್ ಆರ್ ಈಸ್ ದ ಡಿಸ್ಟೆನ್ಸ್ ಅಥವಾ ಸೆಪರೇಷನ್ ಡಿಸ್ಟೆನ್ಸ್ ಆಫ್ ಟು ಚಾರ್ಜಸ್, ದಟ್ ಈಸ್ ಆರ್ ಮೈನಸ್ ಆರ್ ಡ್ಯಾಶ್. Here r is the magnitude and r dash is the its direction. ಈ ಒಂದು ಇಕ್ವೇಷನಲ್ಲಿ ಏನಾಗ್ತದೆ ರೀ, ಆರ್ ಅನ್ನೋದು ಒಂದು ಮ್ಯಾಗ್ನಿಟ್ಯೂಡನ್ನು ಇಂಡಿಕೇಟ್ ಮಾಡಿದ್ರೆ ಇದು ನಮಗೆ ಒಂದು ಡೈರೆಕ್ಷನ್ ಆಫ್ ದಿ ಚಾರ್ಜಸ್ನ ಇಂಡಿಕೇಟ್ ಮಾಡ್ತದೆ. ಹಾಗಾದ್ರೆ ನಾವು ಸಿಂಪಲ್ ಎಲೆಕ್ಟ್ರಿಕ್ ಚಾರ್ಜ್ ನೇಚರ್ನ ಯಾವಾಗ ನಾವು ಟೂ ಚಾರ್ಜಸ್ ಆರ್ ಸಿಮಿಲರ್ ಆ್ಯಂಡ್ ಹ್ಯಾವಿಂಗ್ ದ ಸೇಮ್ ಚಾರ್ಜಸ್ ಆರ್ ಸೇಮ್ ಸೈನ್. ಸೇಮ್ ಸೈನ್ ಅಂದರೆ ಅವು ಪ್ಲಸ್ ಆರ್ ಮೈನಸ್. ಸೇಮ್ ಸೈನ್ ಇದ್ದಾಗ ಏನಾಗ್ತದೆ ನಮ್ಗೆ ರಿಪಲ್ಸಿವ್ ಆಗ್ತದೆ. ಇನ್ ಅಪೋಸಿಟ್ ಚಾರ್ಜಸ್ ಅಥವಾ ಅಪೋಸಿಟ್ ಸೈನ್ ಇತ್ತು ಅಂದರೆ ಆ ಚಾರ್ಜಸ್ ಮಧ್ಯೆ ಏನಾಗ್ತದೆ, ಒಂದು ಅಟ್ರಾಕ್ಟಿವ್ ಫೋರ್ಸ್ ಕ್ರಿಯೇಟ್ ಆಗ್ತದೆ. ಇದನ್ನ ಏನಂತ ಕರಿತೀವಿ ನಾವು, ಕೂಲಂಬ್ಸ್ ಲಾ. ಅಂದರೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಒಳಗಡೆ
ನಮಗೇನೊಂದು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದೆಲ್ಲ ಪೆಂಡಿಂಗೇ ಉಳಿದದ್ದು ಅಂದರೆ ಒಂದು ಚಾರ್ಜಸ್ ಎಟ್ ರೆಸ್ಟ್ ಒಳಗಿದ್ದು ಇನ್ನೊಂದು ಚಾರ್ಜಸ್ ಮೂಮೆಂಟ್ ಒಳಗಿದ್ದಾಗ ಯಾವ ರೀತಿಯಾಗಿ ಅವೆರಡರ ಮಧ್ಯೆ ಇರ್ತಕ್ಕಂಥ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಯಾವ ರೀತಿಯಾಗಿ ಒಂದು ಫೋರ್ಸ್ ಇರ್ತದೆ ಅಂದರೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಅಥವಾ ಎಕ್ಸ್ಪೆರಿಮೆಂಟಲ್ ಆನ್ಸರ್ನ ಕೊಟ್ಟಿದ್ದಾರೆ ನಮಗೆ ಕೂಲಮ್ಸ್. ಹಾಗಾದರೆ ಕೂಲಮ್ಸ್ ಲಾ ಅಂತಂದಾಗ ನಾವು ಡೆಫಿನೇಷನ್ ಏನು ಬರಿಬೋದ್ರಿ? Coulombs law, it is states that it is an experimental law of physics that calculate the amount of force between two electrically charged particle. ಅಂಥ ಸಂದರ್ಭದಲ್ಲಿ ಡೈರೆಕ್ಟ್ ಈ ಕ್ವೆಶನ್ ಬರೆದ್ರೆ ನಡೀತದೆ. ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಸೋರ್ಸ್ ಚಾರ್ಜಸ್ ಇಂಟು ಟೆಸ್ಟ್ ಚಾರ್ಜಸ್ ಡಿವೈಡ್ ಬೈ r². r ಅಂದ್ರೆ ಇಟ್ ಈಸ್ ಅ ಸೆಪರೇಷನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಥ್ಯಾಂಕ್ ಯು.